ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿಧ್ವನಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೊಡೋರ್, ಹಿರಿಯ ವಾಯು ಸೇನಾನಿ ಸಿಎಸ್ ಹವಾಲ್ದಾರ್. ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೇ ಬೆತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ ಒಂದು ಎವಿ ಸಿಂಗ್ ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಶನ್ ಅಲ್ಲಿ ಏನಿತ್ತು ಅಂದ್ರೆ ಇಂಟರ್ ಸರ್ವಿಸ್ ಇಂಟಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಶನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020, ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ. ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ ಜಿಲ್ಲೆ ಪಂಢರಪುರದ ಕಾನಡಾ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ. ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಿಸುತ್ತಿರುವ ಮಹಾರಾಷ್ಟ್ರ ತಾಲ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ.
ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿ ಎಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ. ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾ ಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ನಿಯೋಜಿತ ಕೇಂದ್ರ ಶಿಕ್ಷಣ ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನಿಯೋಜಿತ ಸಚಿವರಾದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು. I thank Honorable Prime Minister for giving such a huge responsibility, and with a great trust he has assigned this responsibility to me. I can only say at this moment, under his guidance, under his leadership, I will perform and I will try to come to his expectation in this particular department, and I will with full strength I will try to work with all humility and honesty, and I thank Honorable Prime Minister giving such responsibility. In detail I will talk to you after taking the charge. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾಂಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ. ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾಂಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ SS ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ,
ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.